ಥೈರಾಯ್ಡ್ ಇಂದ ಸಫರ್ ಮಾಡ್ತಾ ಇದ್ದೀರಾ? ದಿನ ಬೆಳಗ್ಗೆ ಆದರೆ ಹಾಸ್ಪಿಟಲ್ ಮೆಡಿಸಿನ್ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗ್ತಿದ್ಯಾ? ಸೊ ಇವತ್ತಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನಾವು ಮಾತಾಡೋಣ. ಥೈರಾಯ್ಡ್ ಬಗ್ಗೆ ಮಾತಾಡಿ ನಮ್ಮ ಯೋಗ ಇನ್ಸ್ಟ್ರಕ್ಟರ್ ಲಿಖಿತಾ ಅಂತ ಬಂದಿದ್ದಾರೆ. ಅವ್ರ ಜೊತೆಯಾಗಿ ನಾವು ಕೆಲವು ಟಿಪ್ಸು ಆಸನ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಯ್ ಲಿಖಿತಾ, ವೆಲ್ಕಮ್ ಆನ್ ದ ಶೋ. ನಮಸ್ತೆ ಉಷಾ. ಎಸ್. ಸೊ ಲಿಖಿತಾ ಅವರೇ, ಓವರ್ ಆಲ್ ಈಗ ತುಂಬ ಜನಗಳಿಗೆ ಇದೊಂದು ಪ್ರಶ್ನೆ ಇದೆ, ಥೈರಾಯ್ಡ್ ಅಂದರೆ ಏನು ಅಂತ ನಮಗೆ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡಿ. ಥೈರಾಯ್ಡ್ ಅಂದ್ರೆ ಇಟ್ ಇಸ್ ಅ ಸ್ಮಾಲ್ ಗ್ಲ್ಯಾಂಡ್, ಇಲ್ಲಿ ನಮ್ಮ ಗಂಟಲಲ್ಲಿ ಸಿಚುಯೇಟೆಡ್ ಆಗಿರುತ್ತೆ. ಸೊ ಬೇಸಿಕ್ಲಿ ಅದರ ಮೇನ್ ಕಾರ್ಯ ಏನಂದ್ರೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಉತ್ಪನ್ನ ಮಾಡೋದಕ್ಕೆ ಥೈರಾಯ್ಡ್ ಮೇನ್ ಕಾರಣ. ಸೊ ನಮ್ಮ ಥೈರಾಯ್ಡ್ ಅಲ್ಲಿ 2 ವಿಧಗಳಿದಾವೆ, ಒಂದು T3, ಇನ್ನೊಂದು T4. ಒನ್ ಇಸ್ ಹೈಪೋಥೈರಾಯ್ಡಿಸಮ್, ಅನದರ್ ಒನ್ ಇಸ್ ಹೈಪರ್ಥೈರಾಯ್ಡಿಸಮ್. ಸೊ ಹೈಪೋಥೈರಾಯ್ಡಿಸಮ್ ಅಂದ್ರೆ ಅಂಡರ್ ಆಕ್ಟಿವ್ ಥೈರಾಯ್ಡ್, ಹೈಪರ್ಥೈರಾಯ್ಡಿಸಮ್ ಅಂದ್ರೆ ಓವರ್ ಆಕ್ಟಿವ್ ಥೈರಾಯ್ಡ್. ಮೇನ್ ಆಗಿ ವುಮೆನ್ಸ್, ಹೆಣ್ಮಕ್ಳಲ್ಲಿ ನಿಮ್ಗೆ ಥೈರಾಯ್ಡ್ ಇದ್ದಾಗ ಏನಾಗುತ್ತೆ, ಹಾರ್ಮೋನ್ಸ್ ಚೇಂಜಸ್ ಇದ್ದಾಗ ನಿಮ್ಗೆ PCOD ಆಗಿರ್ಬೋದು, PCOS ಆಗಿರ್ಬೋದು, ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಮೆನ್ಸ್ಟ್ರಲ್ ಸೈಕಲ್ಸ್ ಇರುತ್ತೆ. ಹಾಗೂ ನೀವು ಕನ್ಸೀವ್ ಆಗ್ಬೇಕು ಅಂದ್ರೆ, ತಾಯಿ ಆಗ್ಬೇಕಂದ್ರೆ ಅದಕ್ಕೂ ಪ್ರಾಬ್ಲಮ್ ಆಗತ್ತೆ. ಓಕೆ, ಐ ಹ್ಯಾವ್ ಅ ಕ್ವೆಶ್ಚನ್ ಹಿಯರ್. ಸೊ ಈ ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಬಾಡಿನಲ್ಲಿ ನಮ್ಮ ಮೆನ್ಸ್ಟ್ರಲ್ ಸೈಕಲ್ಲು, ಈ ನಮ್ಮ ಪೀರಿಯಡ್ ಸೈಕಲ್ಲು ಡಿಲೇ ಆಗುತ್ತಾ? ಚಾನ್ಸಸ್ ಇದೆಯಾ? ಹೌದು, ಡೆಫಿನೆಟ್ಲಿ. ಏನಾಗುತ್ತೆ ಅಂದ್ರೆ, ಬಿಕಾಸ್ ಥೈರಾಯ್ಡ್ ಇಸ್ ದ ಓನ್ಲಿ ಗ್ಲ್ಯಾಂಡ್ ನಮ್ಗೆ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ಸಮ್ ಆಫ್ ದ ವುಮೆನ್ಸ್ಗೆ ಏನಾಗುತ್ತೆ, ತಿಂಗಳಲ್ಲಿ 2 ಸತಿ ಆಗುತ್ತೆ ಮೆನ್ಸ್ಟ್ರಲ್ ಸೈಕಲ್, ಅಥವಾ ಒಬ್ಬೊಬ್ರಿಗೆ 30 days, 40 days, 50 days ಆದ್ರೂ ಆಗಲ್ಲ. ದಟ್ಸ್ ವೆರಿ ಬ್ಯಾಡ್. ಸೊ ಬಿಕಾಸ್ ನಿಮ್ ಬಾಡಿಲಿ ಹಾರ್ಮೋನ್ಸ್ ಪ್ರೊಡಕ್ಷನ್ ಸರಿಯಾಗಿಲ್ಲ ಅಂದ್ರೆ ಇದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ನಮಗೆ ಇನ್ನೊಂದು ಸಿಂಪಲ್ ಆಗಿ ದಿನ ಮನೆಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಏನಾದರೂ ಮಾಡ್ಬೋದು ನಮ್ಮ ಹೆಲ್ತ್ಗೆ ಅಂತ ತುಂಬ ಅನಿಸುತ್ತೆ. ಮೋಸ್ಟ್ ಆಫ್ ದ ವಿಮೆನ್ಸ್ಗೆ ಇವತ್ತಿನ ಕಾಲದಲ್ಲಿ ಅನಿಸುತ್ತೆ. ಸೊ ಕ್ವಿಕ್ಲಿ ಒಂದು 5 ಆಸನ ಬಗ್ಗೆ ತಿಳಿಸ್ಕೊಡಿ ಲಿಖಿತಾ ಅವರೇ. ಡೆಫಿನೆಟ್ಲಿ ಉಷಾ. ಸಿಂಪಲ್ ಆಸನಾಸ್ ವಿಚ್ ಇಸ್ ಮೋರ್ ಎಫೆಕ್ಟಿವ್ ಫಾರ್ ಥೈರಾಯ್ಡ್ ಅಂತ ನಾನು ಹೇಳಿದ್ರೆ, ಫಸ್ಟ್ ಆಸನ ನಾನು ಅದರಲ್ಲಿ ಹೇಳ್ಬೇಕಂತ ಅಂದ್ರೆ ಸರ್ವಾಂಗಾಸನ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ವೀನ್ ಆಫ್ ಆಸನ. ಇದು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ನ ಆಕ್ಟಿವೇಟ್ ಮಾಡುತ್ತೆ. ಸರ್ವಾಂಗಾಸನ ಆದ್ಮೇಲೆ ಹಾಲಾಸನ, ದ ಸೆಕೆಂಡ್ ಪೋಸ್ಚರ್. ಸೊ ಅದು ಏನಾಗುತ್ತೆ, ಸಿನ್ಸ್ ನಿಮ್ದು ಥೈರಾಯ್ಡ್ ಆಕ್ಟಿವೇಶನ್ಗೆ ಹೆಲ್ಪ್ ಆಗುತ್ತೆ. ಥರ್ಡ್ ಆಸನ ಬಂದು ಭುಜಂಗಾಸನ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕೋಬ್ರಾ ಪೋಸ್ಚರ್. ಇದು ತುಂಬಾ ಕಾಮನ್ ಅಲ್ವಾ, ತುಂಬಾ ಕಡೆ ನೋಡ್ತಾ ಇರ್ತೀನಿ. ಬಿಕಾಸ್ ಭುಜಂಗಾಸನದಲ್ಲಿ ಏನಾಗುತ್ತೆ, ಯು ವಿಲ್ ಬಿ ಸ್ಟ್ರೆಚಿಂಗ್ ಯೋರ್ ನೆಕ್. ಸೊ ಅಲ್ಲಿ ನಿಮ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ಆಕ್ಟಿವೇಟ್ ಆಗುತ್ತೆ. ಫೋರ್ತ್ ಇಸ್ ಉಷ್ಟ್ರಾಸನ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ಯಾಮೆಲ್ ಪೋಸ್ಚರ್. ಲಾಸ್ಟ್ ಯೋಗ ಪೋಸ್ ವಿಚ್ ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ ಇಸ್ ಮತ್ಸ್ಯಾಸನ. ಅಂದ್ರೆ ಇದು ಮೀನಿನ ತರ ಏನಾದ್ರು ಮಾಡ್ಬೇಕಾಗತ್ತಾ ನಾವು ದಿನ ಬೆಳಗ್ಗೆ? ನೀವು ಆ ಪೊಸಿಷನ್ ಮಾಡ್ಬೇಕಾದಾಗ ನಿಮ್ಮ ಬಾಡಿ ಪೋಸ್ಚರ್ ಬೇಸಿಕ್ಲಿ ಮತ್ಸ್ಯದ, ಅದೇ ಫಿಶ್ ಪೋಸ್ಚರ್ ಅಲ್ಲಿ ಇರುತ್ತೆ. ಓಕೆ, ಫಿಶ್ ಪೋಸ್ಚರ್ ಅಲ್ಲಿ ನಾವು ಅದನ್ನ ದಿನ ಮಾಡಬೇಕು. ಇದು ಓವರ್ ಆಲ್ ಎಷ್ಟಾಗುತ್ತೆ ಈ 5 ಆಸನ ಮಾಡಕ್ಕೆ? ನಮ್ ಟೈಮ್ ಎಷ್ಟು ಸ್ಪೆಂಡ್ ಮಾಡ್ಬೇಕಾಗತ್ತೆ ದಿನಕ್ಕೆ? ಸೊ ವಾಟ್ ಎವರ್ ಐ ರೆಕಮೆಂಡ್ ಅಲ್ಲ ಉಷಾ, ನಿಮ್ಗೆ ಮಿನಿಮಮ್ 30 ಸೆಕೆಂಡ್ಸ್ ಆದ್ರೂ ಒಂದೊಂದು ಆಸನದಲ್ಲಿ ಇರ್ಬೇಕು. ಓಕೆ, ಇದ್ರಲ್ಲಿ ಎಲ್ಲಾ ಮಾಡ್ಬೇಕು ಅಂತಾನೂ ಇಲ್ಲ. ಯು ಕ್ಯಾನ್ ಪಿಕ್ ಎನಿ 2 or 1 or 3 ಡಿಪೆಂಡಿಂಗ್ ಆನ್ ಯೋರ್ ಟೈಮ್. ಬಟ್ ಮೇಕ್ ಶ್ಯೂರ್ ನೀವು ಒಂದು 30 ಸೆಕೆಂಡ್ಸ್ ಆದ್ರೂ ಆ ಪೊಸಿಷನ್ ಅಲ್ಲಿ ಸ್ಟೇ ಆಗ್ಬೇಕು. ಇದ್ರ ಜೊತೆ ನೀವೇನೋ ನಮಗೆ ಇವತ್ತಿನ ಎಪಿಸೋಡ್ನಲ್ಲಿ ಅಡಿಷನಲ್ ಬೋನಸ್ ಟಿಪ್ ಏನಾದರೂ ಕೊಡ್ತೀರಾ? ಡೆಫಿನೆಟ್ಲಿ ಉಷಾ, ನಿಮ್ಗೊಂದು ಅಡಿಷನಲ್ ಟಿಪ್ ಇದೆ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವೇನ್ ಮಾಡಿ ಅಂದ್ರೆ, ಥೈರಾಯ್ಡ್ ಇರೋರು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೊಳ್ಳೋ ಬದಲು ಏನ್ ಮಾಡಿ, ಎದ್ದಿದ ತಕ್ಷಣ ಮನೆಯಲ್ಲಿ ಇರುವ ಪ್ಯೂರ್ ಕೋಕೋನಟ್ ಆಯಿಲ್, ಅಂಗಡಿದಲ್ಲ, ಪ್ಯಾರಾಶೂಟ್ ಅಥವಾ ಬೇರೆ ಎಣ್ಣೆ ಅಲ್ಲ, ಮನೆಯಲ್ಲಿ ತಯಾರಿ ಮಾಡಿರುವಂತ ಶುದ್ಧ ಕೊಬ್ಬರಿ ಎಣ್ಣೆ ಅಥವಾ ನೀವು ಆರ್ಗ್ಯಾನಿಕ್ ಶುದ್ಧ ಕೊಬ್ಬರಿ ಎಣ್ಣೆ ತಗೊಂಡು 1 ಅಥವಾ 1.5 ಸ್ಪೂನ್ ಚಮಚನ ಅದನ್ನ ಕುಡ್ದಿ, ಆಮೇಲೆ ಬೇಸಿಕ್ಲಿ ನೀವು ನಿಮ್ಮ ನೆಕ್ ಅಂದ್ರೆ ನಿಮ್ ತಲೆ ಮೇಲೆ ಹಾಕಿ ನೋಡಿ, ನೆಕ್ ಸ್ಟ್ರೆಚ್ ಮಾಡಿ, ಆ ನಂತರ ಇಲ್ಲಿ ಮಸಾಜ್ ಮಾಡ್ತಾ ಹೋಗಿ ಡೌನ್ವರ್ಡ್ಸ್. ಇದೊಂದು 30 ಸೆಕೆಂಡ್ಸ್ ಮಾಡಿ, ಅಂಡ್ ದೆನ್ ಅಪ್ವರ್ಡ್ ಮೂವ್ಮೆಂಟ್ ಮಾಡಿ, ಅಂಡ್ ಬೇಸಿಕ್ಲಿ ಸೈಡ್ ಅಲ್ಲಿ ನಿಮ್ ಗ್ಲ್ಯಾಂಡ್ಸ್ ನ, ಥೈರಾಯ್ಡ್ ಗ್ಲ್ಯಾಂಡ್ಸ್ ನ ಆಕ್ಟಿವೇಟ್ ಮಾಡೋದಕ್ಕೆ ಪ್ರೆಸ್ ಮಾಡಿ. ಇದು ಮಾಡಿದ ನಂತರ ನಿಮ್ದು ಏನಾದ್ರು ಮೆಡಿಸಿನ್ಸ್ ಇದ್ರೆ after half an hour you can take that medicine. So we don't recommend you to stop the medicines initially.
ನಿಮ್ಗೆ ಹೋಗ್ತಾ ಹೋಗ್ತಾ ಅದ್ರ ಎಫೆಕ್ಟಿವ್ನೆಸ್ ಕಾಣ್ತಾ ಬಂದಂಗೆ ನೀವು ಮೆಡಿಸಿನ್ ಡೋಸೇಜ್ ನ ಕಮ್ಮಿ ಮಾಡ್ತಾ ಬನ್ನಿ. ಸೊ ಅವಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಆ್ಯಕ್ಚುಲಿ ನೀವೇನು ಲಾಸ್ಟಲ್ಲಿ ನಮಗೆ ಬೋನಸ್ ಸ್ಟೆಪ್ ಕೊಟ್ಟಿದ್ದೀರಾ. ಇನ್ಫ್ಯಾಕ್ಟ್ ನಾವು ಅದನ್ನ ಆಫೀಸಲ್ಲೂ ಮಾಡ್ಬೋದು, ಕೂತಿರೋ ಜಾಗದಲ್ಲೂ ಮಾಡ್ಬೋದು. ಸೊ ಲೆಟ್ ಅಸ್ ಫಾಲೋ ದ್ಯಾಟ್. ಇಲ್ಲಿ ತನಕ ನೋಡಿದ್ದಾರೆ ವೀಕ್ಷಕರೇ, ಲಿಖಿತಾ ಅವರು ನಮಗೆ 5 ಆಸನ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ದಿನ ಬೆಳಗ್ಗೆ ನಿಮಗೋಸ್ಕರ 2 or 3 ಮಿನಿಟ್ಸ್ ಸ್ಪೆಂಡ್ ಮಾಡಿ ಈ 5 ಆಸನಗಳು ಪ್ರಾಕ್ಟೀಸ್ ಮಾಡಿ. ನಿಮ್ಗೇನಿದೆ ಈ ಥೈರಾಯ್ಡ್ ಡಿಸಾರ್ಡರ್ಸಿಂದ ಖಂಡಿತ ಕಡಿಮೆ ಆಗುತ್ತೆ. ಇಮಿಡಿಯೇಟ್ಲಿ ಇದು ಕಡಿಮೆ ಆಗಲಿಲ್ಲ ಅಂದ್ರೂ ಗ್ರ್ಯಾಜುಲಿ ಕಡಿಮೆ ಆಗುತ್ತೆ. ಇನ್ನೇನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.